ಪ್ರೀತಿಯ ಮಕ್ಕಳೇ, ಇಂದು ನಾವು ವಿಜ್ಞಾನ ತರಗತಿಯಲ್ಲಿ 10ನೇ ತರಗತಿಯ ಘಟಕವಾದ ಬೆಳಕು ಎಂಬ ಘಟಕದಿಂದ ಒಂದು ಸರಳ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ಈ ಒಂದು ಚಟುವಟಿಕೆಯಲ್ಲಿ ನಾವು ಪೀನ ಮಸೂರ ಬೆಳಕನ್ನು ಹೇಗೆ ಕೇಂದ್ರೀಕರಿಸುತ್ತದೆ ಎಂಬುದರ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಮಕ್ಕಳೇ, ನೀವು ಗಮನಿಸಿರೋ ಹಾಗೆ ಮಸೂರದಲ್ಲಿ ಮುಖ್ಯವಾಗಿ 2 ವಿಧ. ಒಂದನ್ನು ಪೀನ ಮಸೂರ ಅಂತ ಕರಿತೀವಿ, ಇನ್ನೊಂದನ್ನು ನಿಮ್ನ ಮಸೂರ ಅಂತ ಕರಿತೀವಿ. ಪೀನ ಮಸೂರ ಅಂತಂದರೆ ಮಧ್ಯದಲ್ಲಿ ಉಬ್ಬಾಗಿದ್ದು ಅಂಚುಗಳಲ್ಲಿ ತೆಳುವಾಗಿರುತ್ತದೆ. ಮಧ್ಯದಲ್ಲಿ ಉಬ್ಬಾಗಿದ್ದು ಅಂಚುಗಳಲ್ಲಿ ತೆಳುವಾಗಿರುತ್ತದೆ. ನಿಮ್ನ ಮಸೂರ ಮಧ್ಯದಲ್ಲಿ ತೆಳುವಾಗಿದ್ದು ಅಂಚುಗಳಲ್ಲಿ ಉಬ್ಬಾಗಿರುತ್ತದೆ. ಸೊ ಈಗ ಅದೇ ಒಂದು ಪೀನ ಮಸೂರ ಬೆಳಕನ್ನು ನೀವು ಗಮನಿಸ್ತಾ ಇರ್ಬೋದು ಮಕ್ಕಳೇ. ಈ ಚಿತ್ರದಲ್ಲಿ ಇದು ಒಂದು ಪೀನ ಮಸೂರದ ಚಿತ್ರ. ಈ ಪೀನ ಮಸೂರದ ಮೂಲಕ ನಾವು ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಅದು ಹೇಗೆ ಒಂದು ಕಡೆ ಕೇಂದ್ರೀಕೃತ ಆಗಿದೆ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ಗಮನಿಸಿದ್ದೀರಾ. ಸೊ ಇದೇ ಒಂದು ಚಟುವಟಿಕೆಯನ್ನು ನಾವು ಪ್ರತ್ಯಕ್ಷವಾಗಿ ಈಗ ಮಾಡಿ ನೋಡೋಣ ಮಕ್ಕಳೇ. ಸೊ ಈ ಒಂದು ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳಂದರೆ ಒಂದು ಪೀನ ಮಸೂರ, ಒಣಗಿರ್ತಕ್ಕಂಥ ಒಂದು ಎಲೆ ಮತ್ತು ಸೂರ್ಯನಿಂದ ಬರ್ತಕ್ಕಂಥ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು. ಸೊ ಈಗ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ನೋಡಿ ಮಕ್ಕಳೇ, ಸೂರ್ಯನಿಂದ ಬರ್ತಕ್ಕಂತಹ ಬೆಳಕನ್ನು ಈ ಒಂದು ಒಣಗಿರ್ತಕ್ಕಂಥ ಎಲೆ ಮೇಲೆ ಬೀಳೋ ಹಾಗೆ ಇಟ್ಕೊಂಡಿದ್ದೀನಿ. ನೀವು ಆ ಎಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸ್ತಾ ಇರ್ಬೋದು. ಕೆಲವೇ ಸೆಕೆಂಡ್ಗಳಲ್ಲಿ ಆ ತೀಕ್ಷ್ಣವಾದ ಬೆಳಕು ಎಲೆಯ ಮೇಲೆ ಬಿದ್ದು ಹೇಗೆ ಸುಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು ಮಕ್ಕಳು. ಗಮನಿಸ್ತಿದ್ದೀರಾ ಮಕ್ಕಳೇ? ಈಗೇನಾಯಿತು ಅಂತಂದರೆ, ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು ಪೀನ ಮಸೂರದಲ್ಲಿ ಕೇಂದ್ರೀಕೃತವಾಗಿ ಎಲೆಯ ಮೇಲೆ ಬಿದ್ದು ಎಲೆಯನ್ನು ಸುಡ್ತಾ ಇದೆ.
ನೋಡಿ, ಎಲೆ ಪೂರ್ತಿ ಸಂಪೂರ್ಣವಾಗಿ ಸುಡ್ತಾ ಇದೆ. ಆ ಸುಡ್ತಾ ಇರ್ತಕ್ಕಂತಹ ಎಲೆಯಿಂದ ಆವಿ ಕೂಡ ಹೋಗೋದನ್ನು ನೀವು ಗಮನಿಸ್ಬೋದು. ಸೊ ಈ ಒಂದು ಪ್ರಯೋಗದಿಂದ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ ಅನ್ನೋ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಂಡು. ಧನ್ಯವಾದಗಳು ಮಕ್ಕಳು.